ನೈತಿಕವಾಗಿ ಮತ್ತು ನೈತಿಕವಾಗಿ ಬೆಂಬಲಿಸಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನ ಮೊನ್ನೆ ತಾನೇ ಸದನ ನಡೆಯಲಿಕ್ಕೂ ಬಿಡಲಾರ್ದೇನೆ ಹಲವಾರು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಾರ್ದೇನೆ ಇಡೀ ಸದನವನ್ನೇ ಹಾಳು ಮಾಡಿದಂತ ಈ ಸಂವಿಧಾನ ವಿರೋಧಿಯ ಏನು ಸಂವಿಧಾನದ ವಿರೋಧಿಯವರಾದ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಕೆಲ ಮಾತುಗಳನ್ನು ಹೇಳ್ಬೇಕನ್ಸ್ತಾ ಇದೆ. ಈಗಾಗಲೇ ಕೂಡ ನಾವು ನೋಡಿದಂಗೆ ವಿರೋಧ ಪಕ್ಷದವರು ಈಗಲೂ ಕೂಡ ಮನುಸ್ಮೃತಿಯನ್ನೇ ಸಂವಿಧಾನ ಅಂತೇಳಿ ಮನುಸ್ಮೃತಿಯನ್ನೇ ಜಾರಿಗೆ ಮಾಡಲು ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ಯುಗ ಎಂತದಂತೇಳಿ. ಇದು ಇನ್ನ ಪುರಾಣ ಕಾಲ, ವೇದ ಕಾಲವಲ್ಲ. ಅವರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು ಸಂವಿಧಾನ ಕಾಲ, ಬಾಬಾ ಸಾಹೇಬ್ರ ಯುಗ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕಳೆದ ಉತ್ತರಕಾಂಡದಲ್ಲಿ, ರಾಮಾಯಣದ ಉತ್ತರಕಾಂಡದಲ್ಲಿ ಇವತ್ತೇನು ಶಂಭುಕ ಅವತ್ತು ಹತ್ಯೆ ಆದ್ನೋ, ಈ ಯುಗದಲ್ಲಿ ಶಂಭುಕರನ್ನು ಹತ್ಯೆ ಆಗುವುದಿಲ್ಲ. ಅಂತವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಇವತ್ತು ನಮಗೆ ಸಂವಿಧಾನ ಇದೆ ಮತ್ತು ನ್ಯಾಯದೇವತೆ ಇದ್ದಾಳೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಉತ್ತರಕಾಂಡದಲ್ಲಿ ನೀವು ಇವತ್ತೇನು ಈ ಮನುಸ್ಮೃತಿಗಳೆಲ್ಲ ಸೇರಿ ಶಂಭುಕರನ್ನ ಹತ್ಯೆ ಮಾಡಿದಿರಲ್ಲ, ಆ ರೀತಿಯಾಗಿ ಈ ಒಂದು ಯುಗದಲ್ಲಿ ನಡೆಯಲ್ಲ ಅನ್ನುವಂಥ ವಿಚಾರವನ್ನ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತೀನಿ. ವಿರೋಧ ಪಕ್ಷದವರಿಗೆ ಶೂದ್ರರು, ದಲಿತರು, ಮಹಿಳೆಯರು, ಮುಖ್ಯವಾಗಿ ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು ಸ್ವತಂತ್ರವಾಗಿ ಬದುಕಲೇಬಾರದು ಅನ್ನುವಂತ ಒಂದು ಮನುಸ್ಮೃತಿಯ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದಂಥವ್ರು ಈ ಬಿಜೆಪಿಯ ವಿರೋಧ ಪಕ್ಷದವರು ಅಂತ ಹೇಳಿ ಹೇಳಿಕೆ ನಾನು ಇಷ್ಟಪಡ್ತೀನಿ. ಆದರೆ ಇಂಥ ಯುಗದಲ್ಲಿ ಇವತ್ತೇನು ನಾನು ಈ ಹಿಂದೆ ಎಲ್ಲ ಹೇಳಿದಂತೆಯೇ ಅಂತವಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಗಟ್ಟಿ ನಿರ್ಧಾರ ಯಾಕಿದೆ ಅಂದ್ರೆ, ಇದು ಇವತ್ತು ನಮ್ಮ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ ಅದರ ನಂಬಿಕೆಯಲ್ಲಿ ನಮಗೆಲ್ಲ ಕೂಡ ಅಪಾರವಾದ ನಂಬಿಕೆ ಇದೆ. ಇವತ್ತೀಗಾಗಲೇ ಕೂಡ ಈ ವಿರೋಧ ಪಕ್ಷದಿಂದ, ಈ ಕುತಂತ್ರ ರಾಜಕಾರಣಗಳಿಂದ ಇವತ್ತು ನಾವು ಹಲವಾರು ಬಾರಿ ಮೊನ್ನೆ ನಡೆದಂತ ಸದನದಲ್ಲಿ ಹಲವಾರು ಬಾರಿ 10 ದಿನವರೆಗೂ ಕೂಡ ನಾವು ಹಲವಾರು ಬಾರಿ ಅವರಿಗೆ ಮನವಿ ಮಾಡ್ಕೊಂಡಿವಿ, ತಾವೊಂದು ನೋಟಿಸ್ ಕೊಡಿ, ಚರ್ಚೆಗೆ ಬನ್ನಿ, ನಾವು ಯಾಕೆ ರಾಜೀನಾಮೆ ತಾವಿಗೆ ಹೇಳ್ತಿದ್ದೀರಿ, ನನ್ನ ವಿಚಾರದ ನನ್ನ ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತೇಳಿ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಎಲ್ಲ ಸಂಪುಟ ಸದಸ್ಯರು ನಾವು ಮನವಿ ಮಾಡ್ಕೊಂಡಿವಿ. ಅವ್ರಿಗೆ ಕೇಳಂತ ಪರಿಸ್ಥಿತಿಯಲ್ಲಿ ಇಲ್ಲ. ಎಂತ ಒಂದು ಅದ್ಭುತವಂತ ಅವಕಾಶ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ, ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ. ಮುಖ್ಯವಾಗಿ ಕೆಪಿಎಸ್ಸಿ ಹಗರಣ, ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂತ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇಲ್ಲಿ ಯಾವನ ಸ್ವಾಮಿ ಕಸ್ತೂರಿ ರಂಗನ ವರದಿಯನ್ನ ಮಾಡ್ಬೇಕಂದ್ರೆ ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಶಾಸಕರದಾಗಿರ್ಬೋದು, ಯಾರ್ದು ಅವ್ರದ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಬೇಕಂದ್ರೆ ತಾವು ಅವಕಾಶ ಮಾಡಿಕೊಡ್ಲಿಲ್ಲ. ಆದ್ರೆ ಇವತ್ತು ವಿನಾಕಾರಣ ಅಜೆಂಡನೇ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು, there is no issue, they are starting ಏನದು ಇಶ್ಯೂ ಬೇಸ್ಲೆಸ್ ಇಶ್ಯೂ ಅಂತ ತಗೊಂಡು ತಾವು ಬೇಸ್ಲೆಸ್ ಇಶ್ಯೂ ಇಟ್ಕೊಂಡು ಇಶ್ಯೂನೇ ಇಲ್ಲ, ಇಶ್ಯೂಲೆಸ್ ಇಶ್ಯೂನ ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೊರಟಿದಾರಲ್ಲ,
ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿತ್ತಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು.